ಶಿವರಾಮ್ ಹೆಬ್ಬಾರ್ ಅವರು ವೋಟ್ ಹಾಕಕ್ಕೆ ಬರಲಿಲ್ಲ. ಆ ಮೂಲಕ ಬಿಜೆಪಿಗೆ ಕೈ ಕೊಟ್ಟಿದ್ದಾರೆ ಶಿವರಾಮ್ ಹೆಬ್ಬಾರ್ ಅವರು. ರಾಜ್ಯಸಭಾ ಚುನಾವಣೆಯಲ್ಲಿ ಶಿವರಾಮ್ ಹೆಬ್ಬಾರ್ ಅವರು ಬಿಜೆಪಿಯವರಾಗಿ ಬಿಜೆಪಿಯ ಕ್ಯಾಂಡಿಡೇಟ್ಗಾಗಿ ವೋಟ್ ಹಾಕಬೇಕಾಗಿತ್ತು. ಅವರು ಯಾಕೆ ಬರಲಿಲ್ಲ? ಅವರು ಯಲ್ಲಾಪುರದ ಶಾಸಕರಿದ್ದಾರೆ. ಅವರು ಬಿಜೆಪಿ ಕ್ಯಾಂಡಿಡೇಟ್ಗೆ ವೋಟ್ ಹಾಕಬೇಕಾ ಬೇಡವಾ, ಬರಬೇಕಾ ಬೇಡವಾ ಚುನಾವಣೆ ಕಡೆಗೆ? ಬರಲೇ ಇಲ್ಲ ಅವರು. ಕೊನೆಗೂ ಬರಲೇ ಇಲ್ಲ ಯಲ್ಲಾಪುರದ ಶಾಸಕ ಸೋಮಶೇಖರ ಹೆಬ್ಬಾರ್, ಶಿವರಾಮ್ ಹೆಬ್ಬಾರ್. ಈ ಕಡೆ ಸೋಮಶೇಖರ್ ಅವ್ರು ಏನು ಮಾಡಿದ್ರು? ಸೋಮಶೇಖರ್ ಬಂದು ಏನು ಮಾಡ್ತಾ ಇದ್ದಾರೆ ಇಲ್ಲಿ? ಅವ್ರು ಬಂದು ಕ್ರಾಸ್ ವೋಟ್ ಹಾಕಿದ್ರು. ಹೆಬ್ಬಾರ್ ಬಂದು ಏನು ಮಾಡಿದ್ರು ಅಂದರೆ ಅವರು ಬರೋಕ್ಕೆ ಹೋಗಲಿಲ್ಲ, ತಲೆನೇ ಕೆಡಿಸ್ಕೊಳ್ಳಿಲ್ಲ. ಅವರು ವಿಪ್ ಜಾರಿ ಮಾಡಿದರೂ ಕೂಡ ಗೈರಾಗಿದ್ದಾರೆ ಶಿವರಾಮ್ ಹೆಬ್ಬಾರ್ ಅವರು. ಒಂದು ಕಡೆ ಸೋಮಶೇಖರ್, ಒಂದು ಕಡೆ ಹೆಬ್ಬಾರ್. ಅಡ್ಡ ಮತದಾನ ಆಯಿತು ಸೋಮಶೇಖರ್ ಕಡೆಯಿಂದ, ಹೆಬ್ಬಾರ್ ಕಡೆಯಿಂದ ವೋಟ್ ಹಾಕಕ್ಕೆ ಬರಲಿಲ್ಲ ಅವರು. ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಎರಡೆರಡು ಶಾಕಿದು. ಮುಜುಗರದಿಂದ ಇಬ್ಬರನ್ನೂ ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಡುತ್ತಾ ಬಿಜೆಪಿ? ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೂ ಕೂಡ ಶಾಸಕತ್ವ ಹೋಗಲ್ಲ. ವಿಪ್ ಜಾರಿಯಾಗಿದ್ದಾಗ ಈ ಥರ ಮಾಡಿದಾಗ ಶಾಸಕತ್ವ ಹೋಗಿರೋ ಉದಾಹರಣೆಗಳು ಇಲ್ಲ ಅಂತ ಹೇಳಬಹುದು. ಇರಲಿ, ಆದರೆ ಅವರು ಪಾರ್ಟಿಯಿಂದ ಆಚೆ ಹಾಕ್ಬೋದು ಅವ್ರನ್ನ, ನಮ್ಮ ಪಾರ್ಟಿಗೆ ನೀವು ಬೇಕಾಗಿಲ್ಲ ಅಂತ ಹೇಳಿ. ಇದು ಇವರಿಬ್ಬರಿಗೂ ಗೊತ್ತಿದ್ದೇ ಅಂತ ಕೆಲಸ ಮಾಡ್ತಾರಾ? ಪಾರ್ಟಿಯಿಂದ ಆಚೆ ಹಾಕಿದ್ರೆ ಬೇರೆ ಪಾರ್ಟಿಗೆ ಹೋಗಿ ಸೇರ್ಕೊಳ್ಳೋದು ಇನ್ನೂ ಈಸಿ ಅಂತ, ಬೇರೆ ಪಾರ್ಟಿಗೆ ಹೋಗೋ ಈಸಿ ಆಗಿಬಿಡುತ್ತೆ. ಪಾರ್ಟಿಲಿ ಈಗ ಏನಾಗುತ್ತೆ, ಉಳಿಸ್ಕೊಂಡ್ರೆ ನಾವಿರೋದೇ ಹೀಗೆ, ಏನು ಮಾಡ್ತೀರಾ ಅಂತ. ಈಗ ಹಾಗೇನೆ ಅವರೇನಾದರೂ ಅವರಾಗವರೇ ಈಗ ಶಾಸಕರಾಗಿದ್ದುಕೊಂಡೇ ಹೋಗಿ ಬೆಂಬಲಿಸಬೇಕು ಅಂತ ಬಂದಾಗ ಪಕ್ಷಾಂತರ ನಿಷೇಧ ಕಾಯ್ದೆ ಅಡ್ಡಿ ಬರುತ್ತೆ. ಅದರ ಬದಲಿಗೆ ಶಾಸಕರಾಗಿದ್ದುಕೊಂಡೇ ಕಡೆ ಗಳಿಗೆಯಲ್ಲಿ MP ಟಿಕೆಟ್ ಅಂದರೂ ಫೈನಲ್ ಆಯಿತು, ನಮಗೆ ನಿಕ್ಕಿ ಆಯಿತು, ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ ಅಲ್ಲಿ ಅಂತ ಬಂದಾಗ ಆಗಬೇಕಾದ್ರೆ ರಾಜೀನಾಮೆ ಕೊಡ್ತಾರೆ, ಹೋಗಿ ನಿಂತ್ಕೊಳ್ತಾರೆ. ನಾಳೆ ಇದೇ ವಿಚಾರಕ್ಕೆ ಅವ್ರನ್ನ ಇದು ಮಾಡಬೇಕು ಹಾಗೆ ಹೀಗೆ ಅಂಥೇಳಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸ್ಪೀಕರ್ ಬಳಿ ಹೋಗಿ ದೂರು ಕೊಡಬೇಕು ಅಂತ BJPಯವರ ತಯಾರಿ ಇದೆ. ನಿಟ್ಟಸ್ಕೊಳ್ಳಿಕ್ಕೆ ಎಲ್ ಎನ್ ಸ್ವಾಮಿ ಇದ್ರೆ, ಎಲ್ ಎನ್ ಸ್ವಾಮಿ, ಒಂದು ಕಡೆ ಚೆಕ್ ಮಾಡಿದ್ರೆ ಹೆಬ್ಬಾರ್ ಅವರು ಬರಲೇ ಇಲ್ಲ, ಸೋಮಶೇಖರ್ ಅವರು ಅಡ್ಡ ಮತದಾನ ಮಾಡಿದ್ರು. ಇದರ ಬೆಳವಣಿಗೆಗಳು ಏನಾಗ್ತಾ ಇದೆ, BJPಲಿ ಏನು ಚರ್ಚೆ ನಡೀತಾ ಇದೆ, ಕ್ರಮ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಏನಾದರೂ ಮಾತುಕತೆಗಳು ನಡೀತಾ ಇದೆಯಾ BJPಲಿ? ಏನು ಕಥೆ ಅಂತ? ಖಂಡಿತ ರಮಕಾಂತ್, ಈಗಾಗಲೇ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಹಾಗೂ ಗೈರಾಗಿರೋದಕ್ಕೆ ಸಾಕಷ್ಟು ಮುಜುಗರದ ಜೊತೆಗೆ ಮುಖಭಂಗವನ್ನು ಕೂಡ ಅನುಭವಿಸ್ತಾ ಇರುವಂಥದ್ದು BJP ನಾಯಕರು. ಯಾಕೆಂದರೆ NDA ಅಭ್ಯರ್ಥಿಯನ್ನು ಲೆಕ್ಕಾಚಾರದ ಮೂಲಕ ಕಣಕ್ಕಿಳಿಸಿದ್ರು, ಒಂದು ರೀತಿ ಅದೃಷ್ಟದ ಪರೀಕ್ಷೆ ಮಾಡಲಿಕ್ಕೆ, ಅದೃಷ್ಟದ ಆಟ ಆಡಲಿಕ್ಕೆ JDS ಹಾಗೂ BJP ನಾಯಕರು ಮುಂದಾಗಿ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವ್ರನ್ನ ಕಣಕ್ಕಿಳಿಸಿದ್ರು. ಒಂದು ಕಡೆ ಈಗ ಲೆಕ್ಕಾಚಾರಗಳ ಅಂದರೆ ಸಂಖ್ಯೆಯ ಬಲದ ಒಂದು ಲೆಕ್ಕಾಚಾರವನ್ನು ತೆಗೆದುಕೊಂಡ್ರೆ ಕುಪೇಂದ್ರ ರೆಡ್ಡಿ ಅವರ ಸೋಲು ಖಚಿತ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗಿತ್ತು. ಆದರೆ ಕೊನೆ ಹಂತದವರೆಗೂ ಒಂದು ಗೇಮ್ ಪ್ಲಾನ್ ಮಾಡೋಣ ಅನ್ನೋದು ಕಮಲದಳ ನಾಯಕರ ಒಂದು ಸ್ಟ್ರಾಟಜಿ ಆಗಿತ್ತು. ಆದರೆ ಯಾವುದೇ ರೀತಿ ವರ್ಕೌಟ್ ಆಗಿಲ್ಲ. ಅದು ರಿವರ್ಸ್ ಆಗಿರೋದು ಕೂಡ ಮೇಲ್ನೋಟಕ್ಕೆ ಸ್ಪಷ್ಟ ಆಗಿರುವಂಥದ್ದು. ಒಂದು ಕಡೆ JDS ಶಾಸಕರನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡು ಎಲ್ಲರನ್ನೂ ಕೂಡ ಮತದಾನ ಮಾಡಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಕುಮಾರಸ್ವಾಮಿ. ಆದರೆ BJP ನಾಯಕರಲ್ಲಿ ಅದು ಯಶಸ್ವಿ ಆಗದೇ ಇರೋದು ಕೂಡ ಒಂದು ರೀತಿ ಮುಖಭಂಗ, ತೀವ್ರ ಹಿನ್ನಡೆ ಆಗಿರೋದು ಕೂಡ ಮೇಲ್ನೋಟಕ್ಕೆ ಸ್ಪಷ್ಟ ಆಗಿದೆ. ಒಂದು ಕಡೆ ST ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಇಬ್ಬರ ಶಾಸಕರನ್ನು ಮನವೊಲಿಸಲು ರಾಜ್ಯಾಧ್ಯಕ್ಷರು ವಿಫಲ ಆದ್ರ, ಅಥವಾ ವಿಪಕ್ಷ ನಾಯಕರಾದಂಥ ಅಶೋಕ್ ವಿಫಲ ಆದ್ರ, ಅಥವಾ ಪಕ್ಷ ವಿಫಲ ಆಯ್ತು ಅನ್ನೋದು ಕೂಡ ಈಗ ಇರುವಂಥ ಒಂದು ಮುಂದಿನ ಪ್ರಶ್ನೆ. ಹಾಗಾಗಿ ಈ ಮುಜುಗರಿಂದ ತಪ್ಪಿಸ್ಕೊಳ್ಳೋದಕ್ಕೆ, ಮುಂದಿನ ಕ್ರಮ ಕೈಗೊಳ್ಳೋದಕ್ಕೆ, ಜರುಗಿಸೋದಕ್ಕೆ ಈಗಾಗಲೇ BJP ನಾಯಕರು ಒಂದು ಕಡೆ ಚಿಂತನೆಯಲ್ಲಿದ್ದಾರೆ. ಹಾಗಾಗಿ ಸ್ಪೀಕರ್ಗೆ ದೂರು ಕೊಡೋದಕ್ಕೂ ಈಗಾಗಲೇ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಯಾಕೆಂದರೆ ಮುಂಬರುವ ಚುನಾವಣೆಗಳು ಹಾಗೂ ಮುಂಬರುವ ದಿನಗಳಲ್ಲಿ ಪದೇ ಈ ರೀತಿ ಆಗ್ತಾ ಇದ್ದರೆ ಪಕ್ಷಕ್ಕೆ ಜಾಸ್ತಿ ಡ್ಯಾಮೇಜ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ಹಲವು ದಿನಗಳಿಂದ ST ಸೋಮಶೇಖರ್ ಅವರು BJPಯಿಂದ ಅಂತರ ಕಾಪಾಡ್ಕೊಳ್ತಾ ಇದ್ದಾರೆ ಹಾಗೂ BJP ಪಕ್ಷಕ್ಕೆ ಒಂದಿಷ್ಟು ಮುಜುಗರವನ್ನು ಒಡ್ಡುತ್ತಾ ಇದ್ದಾರೆ. ಅಂದರೆ ಒಂದು ಕಡೆ ಕಾಂಗ್ರೆಸ್ ನಾಯಕರನ್ನು ಪದೇ ಭೇಟಿಯಾಗ್ತಾ ಇದ್ದಿದ್ದು, ಹಾಗೆ ಪಕ್ಷದಿಂದ ಅಂತರವನ್ನು ಕಾಪಾಡಿಕೊಳ್ತಾ ಇದ್ದಿದ್ದು, ಈ ಎರಡೂ ವಿಚಾರಗಳು ಪಕ್ಷಕ್ಕೆ ಅತಿ ಹೆಚ್ಚು ಮುಜುಗರವನ್ನು ಉಂಟು ಮಾಡ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋದು ಈ ಹಿಂದಿನದು ಕೂಡ ಒತ್ತಾಯ ಆಗಿತ್ತು. ಆದರೆ ಕಾದು ನೋಡೋಣ, ರಾಜ್ಯಸಭಾ ಚುನಾವಣೆಯಲ್ಲಿ ಇವರ ನಿರ್ಧಾರ ಯಾವ ರೀತಿ ಇರುತ್ತೆ ಅಂತ ಕಾದು ನೋಡಿದ್ದಾರೆ. ಈ ಕಾದು ನೋಡುವ ತಂತ್ರದಲ್ಲೂ ಕೂಡ BJP ನಾಯಕರು ಮತ್ತೆ ವಿಫಲ ಆಗಿರುವಂಥದ್ದು. ST ಸೋಮಶೇಖರ್ ಅವರು ನೇರವಾಗಿ ಹೇಳ್ತಾ ಇದ್ರು, ನನಗೆ ಯಾರು ಸಪೋರ್ಟ್ ಮಾಡ್ತಾರೆ, ಯಾರು ಸಹ ಹೆಲ್ಪ್ ಮಾಡ್ತಾರೆ ಅಂಥವರಿಗೆ ನಾನು ಮತ ಹಾಕ್ತೀನಿ ಅಂತ ನೇರವಾಗಿ
ಹೇಳಿದ್ರು ನನಗೆ ವಿಪ್ಪದು ಕೂಡ ಭಯವಿಲ್ಲ. ಯಾಕೆಂದರೆ ಎಲ್ಲ ಶಾಸಕರು ತಮ್ಮ ಪಕ್ಷದ ನಾಯಕರಿಗೆ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತ ವಿಪ್ ಜಾರಿ ಮಾಡಿದ್ರು. ಆ ವಿಪ್ ಜಾರಿ ಆಗಿದ್ರು ಕೂಡ ನನಗೆ ಯಾವುದೇ ಭಯ ಇಲ್ಲ, ಆತಂಕ ಇಲ್ಲ ಅಂತ ನೇರವಾಗಿ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ರು. ಹೇಳಿದಂತೆ ನುಡಿದಂತೆ ನಡೆದಿದ್ದಾರೆ ಅಂತಲೇ ಹೇಳ್ಬೋದು ಎಸ್ ಟಿ ಸೋಮಶೇಖರ್. ಅಂದರೆ ನಾನು ಕಾಂಗ್ರೆಸ್ ಪರ ಇದ್ದೇನೆ ಎನ್ನುವ ಪರೋಕ್ಷವಾಗಿ ಹೇಳ್ಕೊಳ್ತಾ ಇದ್ರು. ಇವತ್ತು ರಾಜ್ಯಸಭೆಯಲ್ಲಿ ಅಡ್ಡ ಮತದಾನ ಮಾಡುವ ಮೂಲಕ ಮತ್ತೆ ಅದನ್ನು ಸ್ಪಷ್ಟಪಡಿಸಿರುವಂಥದ್ದು ರಮಾಕಾಂತ್. ಥ್ಯಾಂಕ್ ಯು ಸ್ವಾಮಿ.